ರಾಜ್ಕುಮಾರ್ ಅವರೇ ಮೊದಲು ದಸರಾ ಉದ್ಘಾಟನೆ ಅನ್ನೋಂಥ ಪ್ರೊಸೀಜರ್ ಶುರು ಮಾಡಿದ. ಅದಕ್ಕೆ ಮುಂಚೆ ಅವೆಲ್ಲ ಏನಿರಲಿಲ್ಲ. 74ರಿಂದ ಏನು ನಾಡ ಹಬ್ಬ ಅಂತ ಶುರುವಾಯಿತು. ಆಗ ಚಾಮುಂಡಿ ಬೆಟ್ಟದಲ್ಲಿ ದಸರಾದ ಮೊದಲನೇ ದಿನ ಪೂಜೆ ಆಗ್ತಾ ಇತ್ತು. 9 ದಿನಾನು ವಿಶೇಷ ಪೂಜೆ ಆಗೇ ಆಗುತ್ತೆ. ಈ ಸಂಜೆ ಎಲ್ಲ ಯುವ ಮೇಳ, ಫಲಪುಷ್ಪ ಪ್ರದರ್ಶನ, ದಸರಾ ವಸ್ತು ಪ್ರದರ್ಶನ ಎಲ್ಲ ತನ್ನ ಪಾಡಕ್ಕೆ ತಾನು ನಡ್ಕೊಂಡು ಹೋಗ್ತಾ ಇತ್ತು. ಈ ದಸರಾ ಉದ್ಘಾಟನೆ, ನಾಡ ಹಬ್ಬದ ಉದ್ಘಾಟನೆ ಅನ್ನೋ ಸೀನ್ ಏನು ಇರಲಿಲ್ಲ ಮುಂಚೆ. ಅದು ಯಾವಾಗ ಈ ರಾಜಕಾರಣಿಗಳ ತಲೆಗೆ ಬಂತು ಅಥವಾ ಯಾವ ಮಹಾನ್ ಭಾವನಿಗೆ ತಲೆಗೆ ಬಂತು, ಒಬ್ಬ ಪ್ರಾಮಿನೆಂಟ್ ಪರ್ಸನ್ ಅನ್ನ, ಒಬ್ರು VIP ಇಂದ, ಒಬ್ರು ಗಣ್ಯರಿಂದ ಇದನ್ನ ಉದ್ಘಾಟನೆ ಮಾಡಿಸ್ಬೇಕು ಅನ್ನೋಂಥದ್ದೊಂದು ಅವತ್ತಿಂದ ಶುರು ಆದಾಗ, ಆಗ ಮೊದಲನೇದಾಗಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರು ಅದನ್ನ ಉದ್ಘಾಟನೆ ಮಾಡಿದ್ರು. ಅವತ್ತಿಂದ ಇವತ್ತಿನವ್ರಿಗೆ ಪ್ರತಿ ವರ್ಷ ಇದನ್ನ ಯಾರಾದರೂ ಉದ್ಘಾಟನೆ ಮಾಡಬೇಕು ಅಂತ ಬಂದಿದೆ. ಅಷ್ಟಕ್ಕೆ ಮುಂಚೆ ಯಾರು ಬಂದು ಉದ್ಘಾಟನೆ ಮಾಡೋವಂಥದ್ದು ಏನಿರಲಿಲ್ಲ. ಕೊನೆ ದಿನ ಅಂಬಾರಿಗೆ ಇವರು ಒಂದು ಹೂ ಎರಚುವಂಥ ಕಾರ್ಯಕ್ರಮ, ಅಂಬಾರಿ ಜಂಬೂ ಸವಾರಿ ಶುರುವಾಗೋ ದಿನಕ್ಕೆ ಮಾತ್ರ ಸೀಮಿತ ಆಗಿತ್ತು. ಈಗ ಅದು ಉದ್ಘಾಟನೆಗೂ ಯಾರನ್ನಾರು ಗಣ್ಯನ ಕರೆಸ್ಬೇಕು ಅಂತ ಬಂದಿದೆ. ಅದು ಇತ್ತೀಚೆಗೆ ಶುರುವಾದಂಥ ಸಂಪ್ರದಾಯ. ಅದೇನು ಮುಂಚೆಯಿಂದನೂ ಅದಿರಲಿಲ್ಲ. ಅದು ಯಾವುದೇ ಯಾದಿಯಲ್ಲೇ ಇರಲಿಲ್ಲ, ಅದು ಪಟ್ಟಿಯಲ್ಲೇ ಇರಲಿಲ್ಲ. ನಾಡ ಹಬ್ಬ ತನ್ಪಾಡಿಗೆ ತಾನು ಯಾವುದೇ ಸರ್ಕಾರಿ ಕಾರ್ಯಕ್ರಮದಂತೆ ಅದರ ಕಾನೂನಿನ ಅಡಿಯಲ್ಲಿ ಯಾವುದೇ ಸರ್ಕಾರಿ ಕಾರ್ಯಕ್ರಮದ ವೇಳಾಪಟ್ಟಿಯಂತೆ ನಡ್ಕೊಂಡು ಹೋಗ್ತಾ ಇತ್ತು. ಇದು ಆ್ಯಡ್ ಆನ್ ಆಯಿತು ಅಷ್ಟೇ. ನಾರ್ಮಲ್ ಆಗಿ ನಡೀತಾ ಇತ್ತು. ಬಟ್ ಆದ್ರೆ ಹೊಸದಾಗಿ ಸೇರಿಸ್ಕೊಂಡ್ರು ಇವರು. ಒಬ್ಬ VIP ಕರೆಸಿ ಉದ್ಘಾಟನೆ ಮಾಡ್ಸೋಣ ಅನ್ನೋದು ಸೇರಿಸ್ಕೊಂಡ್ರು. ಸರಿ, ಅದು ಶುರು ಆಯ್ತು.